ಇವತ್ತಂತೂ ಬೆಳಗ್ಗೆ 5 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗಿದಿದೆ. ಹಾಗೆಯೇ ಇವತ್ತು ಈ ಮನೆಯಲ್ಲಿ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಇನ್ನು ಮುಂದೆ ಈ ಮನೆಯಿಂದ ವ್ಲಾಗ್ ಬರಲ್ಲ, ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರೋಂಗೆ ಹೊಸ ಮನೆಯಿಂದ ವ್ಲಾಗ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆದಷ್ಟು ಡೈಲಿ ವ್ಲಾಗ್ನ ಕೇಳ್ತಾ ಇದ್ದೀರಾ, ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ ಹಾಕೋದಕ್ಕೆ. ಇವತ್ತು ಏನು ವಿಶೇಷ ಅಂತ ಹೇಳ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಗೋಯಿತು ವಿಡಿಯೋ ಮಾಡಿ. ಯಾಕೆ ಇಷ್ಟು ಲೇಟ್ ಆಯಿತು ಅಂದರೆ, ತುಂಬ ದಿನದಿಂದ ಈ ಒಂದು ಅಂಗಡಿ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದ್ರ ಮಧ್ಯೆ ವ್ಲಾಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ಮೇಲಂತೂ ಬ್ಯುಸಿಯಾಗಿರ್ತೀನಿ, ನನ್ನ ಲೈಫ್ ಪೂರ್ತಿ ಬ್ಯುಸಿಯಾಗಿರುತ್ತೆ. ಎಷ್ಟು ದಿನ ನಾರ್ಮಲಾಗಿ ಮನೆ ಕೆಲಸ, ಅಡುಗೆ ಇಷ್ಟೇ ಆಗೋಗ್ಬಿಟ್ಟಿತ್ತು. ಈಗ ಒಂದು ಜವಾಬ್ದಾರಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಬಿಟ್ಟು ಒಂದು ಅಂಗಡಿ ಓಪನ್ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ ಬುಕ್ ಸ್ಟೋರು ವಿತ್ ಜೆರಾಕ್ಸು ಈ ಥರದ್ದೆಲ್ಲ ಮಾಡೋಣ ಅಂದ್ಬಿಟ್ಟು ಸ್ಕೂಲ್ ಹತ್ರ ನಿಯರ್ ಒಂದು ಅಂಗಡಿ ನೋಡಿಬಿಟ್ಟು ಇವಾಗ ಅಡ್ವಾನ್ಸ್ ಎಲ್ಲ ಮಾಡಿ ಫುಲ್ ಕ್ಲೀನ್ ಎಲ್ಲ ರೆಡಿ ಮಾಡಿಬಿಟ್ಟು ನೈಟೇ ಬಂದೆ. ಅದನ್ನೆಲ್ಲ ವ್ಲಾಗ್ ಮಾಡೋದು ಬೇಡ ಅನ್ನಿಸ್ತು, ಮಾಡ್ಬೋದಾಗಿತ್ತು. ಬಟ್ ನನಗೆ ಯಾಕೋ ಒಂದು ಇಷ್ಟ ಆಗಲಿಲ್ಲ ಆ ವ್ಲಾಗ್ನೆಲ್ಲ ಆ ಥರದ್ದೆಲ್ಲ ವಿಡಿಯೋ ಮಾಡೋದಕ್ಕೆ. ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ಓಕೆ, ಇವಾಗ ಎಲ್ಲ ರೆಡಿ ಇದೆ, ಪೂಜೆ ಮಾಡಬೇಕು. ಇವತ್ತು ಬಂದು ಸೋಮವಾರ ಆಗಿದೆ. ಸೋಮವಾರ ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಆಗಿದೆ. ಕೆಲಸ ಅಂದರೆ ಮನೆ ಇದೆಲ್ಲ ಮುಗಿಸ್ಕೊಂಡು ಈಗ ಪೂಜೆ ಮಾಡಬೇಕು. ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಮನೆ ಪೂಜೆ ಮಾಡೋಣ ಅಂತ ಟೈಮ್ ಆಗೋಗ್ಬಿಡುತ್ತೆ. 5 ಗಂಟೆ ಈಗಾಗಿದೆ. 5:15 5:45 ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಹಿಂದಿನ ದಿನವೇ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಏನೇನು ಬೇಕು ಎಲ್ಲ ಕೂಡ ರೆಡಿ ಆಗಿದೆ. ಈಗ ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕು. ಹಾಗೆಯೇ ಇವತ್ತೇ ಸ್ವಲ್ಪ ಐಟಮ್ಸ್ ಎಲ್ಲ ಜೋಡಿಸೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಇದೆ. ಬಂದು ಇವತ್ತೆಲ್ಲ ಏನೇನಾಗುತ್ತೋ ನೋಡೋಣ. ಹಾಗೆಯೇ ತಿಂಡಿಗೆ ಇಡ್ಲಿ ಕೂಡ ರುಬ್ಬಿಟ್ಟಿದ್ದೀವಿ. ಇನ್ನು ಸಾಂಬಾರೆಲ್ಲ ಮಾಡಬೇಕು. ನೋಡೋಣ, ಇವತ್ತು ಬ್ಯುಸಿಯಾಗಿರ್ತೀನಿ. ಅಡುಗೆ ನಾನು ಮಾಡ್ತೀನಾ ಇಲ್ಲ ನಮ್ಮ ಅತ್ತೆ ಮಾಡ್ತಾರಾ ನೋಡಬೇಕು. ಬನ್ನಿ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ. ಒಂದು ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೀವು ಅಂದ್ಕೊಬೋದು ಲಾಸ್ಟ್ ಟೈಮ್ ಅದೇನೋ ಸ್ಕೂಪ್ ಬಿಸ್ನೆಸ್ ಮಾಡಿದ್ವಿ ಅಂತ, ಅದಿದ್ದೇ ಇರುತ್ತೆ. ಅದನ್ನೇನು ಇದು ಮಾಡೋಕ್ಕೋಗಲ್ಲ. ಅಂಗಡಿಯಲ್ಲೇ ಕೂತ್ಕೊಂಡು ಸ್ಕೂಪ್ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ. ಆಲ್ಮೋಸ್ಟ್ ಒಂದು 2-3 ಹೋಯಿತು. ಅಂದರೆ ನನ್ನ ವಿಡಿಯೋ ಸರಿಯಾಗಿ ಮಾಡದೇ ಇರೋ ಕಾರಣಕ್ಕೆ ಸ್ವಲ್ಪ ಜನಕ್ಕೆ ರೀಚ್ ಆಗ್ತಾಯಿಲ್ಲ ಅಷ್ಟೇ. ಇದನ್ನು ಕಂಟಿನ್ಯೂ ಡೈಲಿ ವಿಡಿಯೋ ಹಾಕ್ತಾಯಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಇದರಿಂದ ಇನ್ನೂ ಹೊಸ ಥರದ್ದೆಲ್ಲ ಐಟಮ್ಗಳು ಹಾಕೋಣ ಅಂದ್ಕೊಂಡಿದ್ದೀನಿ. ಮುಂದೆ ನೋಡೋಣ. ಇವತ್ತಿನ ದಿನದ ಇವತ್ತು ಮಾಡೋಣ. ಓಕೆ, ಇವತ್ತು ವಿಡಿಯೋ ಯಾವ ಥರ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಈ ವಿಡಿಯೋ ನಿಮ್ಗೊಂಚೂರನೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಬನ್ನಿ. ಇನ್ನು ಪೂಜೆ ಸಾಮಾನೆಲ್ಲ ನೈಟೇ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಸ್ವೀಟ್ ಸಿಗದೇ ಇರೋ ಕಾರಣಕ್ಕೇ ನಾನೇನು ಮಾಡಿದೆ, ನಂದಿನಿ ಪಾರ್ಲರ್ ಇರುತ್ತಲ್ಲ ಅಲ್ಲಿಂದನೇ ತರಿಸ್ಕೊಂಡೆ. ಅಂದರೆ ಸಿಗ್ತಾಯಿತ್ತು, ಬಟ್ ನಾನು ಹೋಗಿ ತರೋಷ್ಟರಲ್ಲಿ ಲೇಟ್ ಆಗೋಗ್ಬಿಟ್ಟಿರೋದಕ್ಕೆ ನಂದಿನಿ ಪಾರ್ಲರ್ ಒಂದೇ ಓಪನ್ ಆಗಿದ್ದು. ಸರಿ, ಪೂಜೆಗೆ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇನ್ನು ಎಲ್ಲ ರೆಡಿ ಇದೆ, ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಭಯ ಒಂದೊಂದು ಸಲ ಏನೇ ಮಾಡಿದ್ರೂ ಕೆಲವೊಂದು ಮರ್ತು ಬಿಡ್ತೀವಲ್ಲ ಅಂತ. ಎಲ್ಲ ರೆಡಿ ಇದೆ ನನ್ನ ಪ್ರಕಾರ. ನೀರೊಂದು ತೊಗೊಳ್ಬೇಕು, ನೀರೊಂದು ತೊಗೊಳ್ಳೋಣ, ಹೂವು ಒಂದು ತೊಗೊಳ್ಬೇಕು. ಅಂದರೆ 5 ಗಂಟೆ ಒಳಗಡೆ, ಅಂದರೆ 5:15 6 ಗಂಟೆ ಒಳಗಡೆ ಯಾವುದೇ ಒಂದು ಪೂಜೆ ಮಾಡಿಕೊಂಡ್ರೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ಥರ ನಾವು ದೇವಸ್ಥಾನದಲ್ಲೆಲ್ಲ ಕೇಳಿದ್ದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳಿದರು. ಅದಕ್ಕೆ ಇವಾಗ ಎಲ್ಲ ರೆಡಿ ಮಾಡಿಕೊಂಡು, ಇನ್ನು ನನ್ನ ಹಸ್ಬೆಂಡ್ ಅಂತೂ ಪ್ರತಿಯೊಂದು ನೆನಪಿಸಿದ್ರು. ಎಲ್ಲ ತೊಗೊಂಡು ಬಂದು ನೈಟೇ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ಕೊಂಡಿದ್ನಲ್ಲ, ಅದಕ್ಕೆ ಪ್ರತಿಯೊಂದೂ ಎಲ್ಲ ಇನ್ನೊಂದ್ಸಲಿ ನೋಡ್ತಾ ಜ್ಞಾಪಿಸ್ಕೊಳ್ತಾ ಇದ್ರು. ಇದೆಲ್ಲ ಆಗೋಷ್ಟರಲ್ಲಿ ಇನ್ನು ಮಕ್ಕಳಂತೂ ಎದ್ದಿರಲಿಲ್ಲ, ಎಲ್ಲರೂ ಮಲಗೆ ಇದ್ರು. ಸರಿ, ಅವ್ರಿಗೆ ಇಷ್ಟೊತ್ತಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು, ಮಲಗಲಿ, ಪೂಜೆ ಎಲ್ಲ ಆದಮೇಲೆ ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದು. ಬಟ್ಟೆ ತಗೊಂಡಿಲ್ಲ, ಇನ್ನು ಒರೆಸೋದಕ್ಕೆ ಬಟ್ಟೆ ತೊಗೊಂಡಿರಲಿಲ್ಲ. ಅದೊಂದು ತೊಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ಬಿಟ್ಟ ಸೌಂಡಿಗೆ. ನಾನು ಬರ್ತೀನಿ ಅಂತ. ಸರಿ, ರೆಡಿಯಾಗಿಬಿಟ್ಟು ಬಾ ಅಂತ ಹೇಳಿ ಅವನ್ನ ಬಿಟ್ಟು ಹೊರಟ್ವಿ. ಮನೆ ಪಕ್ಕನೇ, ತುಂಬ ದೂರ ಏನಿರಲಿಲ್ಲ, ಒಂದು 2 ರೋಡ್ ದಾಟಿನೇ ಅಂಗಡಿ ಇದ್ದಿದ್ದು. ಬರ್ತೀಯ, ಹುಷಾರಾಗಿ ಬೀಗ ಹಾಕ್ಕೊಂಡು, ಬೀಗ ಎತ್ಕೊಂಬ.
ಇನ್ನು ಪೂಜೆಗೆ ಎಲ್ಲ ಐಟಮ್ಗಳು ತೊಗೊಂಡಿಲ್ಲ, ಅಂದರೆ ಪೂಜೆ ಸಾಮಾನು ಬಿಟ್ಬಿಟ್ಟು ಇನ್ನು ಬೇರೆ ಬುಕ್ಸ್ ಐಟಮ್ಸ್ ಏನೂ ತೊಗೊಳ್ಳಿಲ್ಲ. ಒಂದೇ ಒಂದು ಬಂಡಲ್ ಥರ ತೊಗೊಂಡಿದ್ದೆ, ಯಾಕಂದರೆ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದರೆ ಒಳ್ಳೆಯದು ಅಂತ. ನಾನು ಅಂಗಡಿ ಈಚೆಯಿಂದ ವಿಡಿಯೋ ಮಾಡ್ಕೊಳ್ಬೇಕಾಗಿತ್ತು, ಗಡಿ ಬಿಡಿಯಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಒಳಗಡೆ ಮಾತ್ರ ವಿಡಿಯೋ ಮಾಡಿಕೊಂಡು ಬೇಗ ಬೇಗ ರೆಡಿ ಮಾಡ್ತಾಯಿದ್ದೆ. ಯಾಕಂದರೆ 5 ಗಂಟೆ ಮನೆ ಹತ್ರನೇ ಆಗಿತ್ತು. ಇನ್ನು ಇಲ್ಲಿಗೆಲ್ಲ ಬರೋಷ್ಟರಲ್ಲಿ 5:30 ಆಗೋಯಿತು. ಇನ್ನೊಂದು 1/4 ಗಂಟೆಯಲ್ಲಿ ರೆಡಿ ಮಾಡಬೇಕು. 5:45 ಅಷ್ಟೊತ್ತಿಗನ್ನು ದೀಪ ಹಚ್ಚಬೇಕು ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನಮ್ಮನೆ ದೇವ್ರು ಬಂದುಬಿಟ್ಟು ಮುನೇಶ್ವರ, ಅದಕ್ಕೋಸ್ಕರ ನಾನು ಶಿವ ಪಾರ್ವತಿನ ಇಡ್ತಾ ಇದ್ದೀನಿ ನಮ್ಮ ಅಂಗಡಿಯಲ್ಲಿ. ಇದನ್ನಿಡೋ ಅಂದರೆ ಮುನೇಶ್ವರ ಫೋಟೋ ಇಡೋ ಥರ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಶಿವ ಪಾರ್ವತಿನೂ ಅದೇ ರೂಪನೇ ಅಲ್ವಾ ಅಂದ್ಬಿಟ್ಟು ಅದನ್ನು ಇಡ್ತಾ ಇದ್ದೀನಿ. ಇನ್ನು ಪೂಜೆಗೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೆ. ಫೋಟೋ ಕೂಡ ಹಿಂದಿನ ದಿನವೇ ತೊಗೊಂಡು ಬಂದು ಇಟ್ಕೊಂಡಿದ್ದಾಯಿತು. ಇನ್ನು ನಾನು ಇಲ್ಲಿ ಅಕ್ಕಪಕ್ಕ ಅಷ್ಟು ಜನನೇನು ಬೆಳಗ್ಗೆನೇ ಕರೀಲಿಲ್ಲ, ಸಂಜೆ ಮೇಲೆ ಕುಂಕುಮ ಕರೆದ್ರೆ ಆಯಿತು ಅಂದ್ಬಿಟ್ಟು. ಇನ್ನು ಇವತ್ತೇ ಅಂಗಡಿ ಬುಕ್ಸ್ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ನನ್ನ ಹಸ್ಬೆಂಡ್ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇನ್ನೂ ಕೆಲಸ ಬೇಜಾನಿತ್ತು ಮನೆಯಲ್ಲಿ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಮೇಲೆ ಆ ಬುಕ್ ಸ್ಟೋರಲ್ಲೆಲ್ಲ ಜೋಡಿಸೋಣ ಬುಕ್ಗಳನ್ನ ಅಂತ ಅಂದ್ಕೊಂಡು ಸರಿ ಅಂತೇಳಿ ಈಗ ಫಸ್ಟಿಗೆ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ರು ಪೂಜೆ ಮಾತ್ರ ಮುಗಿಯೋಕ್ಕೆ ಆಗ್ತಾಯಿರಲಿಲ್ಲ. ಯಾಕಂದರೆ ಎಷ್ಟೇ ಜೋಡಿಸ್ಕೊಂಡ್ರು ಏನೋ ಮರ್ತಿದ್ದೀನಿ ಅನ್ನೋ ಥರ ಹಂಗೂ ಹಿಂಗೂ 5 ಗಂಟೆ 5:45 ದಾಟ್ಬಿಟ್ಟಿತ್ತು. 6 ಗಂಟೆನೂ ಇನ್ನೂ ಆಗಿರಲಿಲ್ಲ, ಒಂದು 5:50 ಅಂದ್ಕೊಳ್ಳಿ, ಆ ಟೈಮ್ ಆಗೋಯಿತು. ಅಷ್ಟರಲ್ಲಿ ದೀಪ ಹಚ್ಚಿಬಿಟ್ಟೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ದೀಪ ಒಂದು ಹಚ್ಚಿ ಒಂದು ಪೂಜೆ ಆಗೋಗ್ಬಿಟ್ರೆ ಅಂದ್ಕೊಂಡಿರೋ ಟೈಮ್ಗೆ ಸ್ವಲ್ಪ ಸಮಾಧಾನ. ಇನ್ನು ಆಮೇಲೆ ಬೆಳಕೆಲ್ಲ ಸ್ಟಾರ್ಟ್ ಆಗ್ತಾ ಜನಗಳೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು ಅಂಗಡಿನ. ಅಂದರೆ ಇನ್ನೂ ಬೋರ್ಡ್ ಹಾಕಿರಲಿಲ್ಲ, ಬೋರ್ಡ್ ಹಾಕ್ದಿರೇ ಸ್ಟಾರ್ಟ್ ಮಾಡಿದ್ದಲ್ವ, ಬೋರ್ಡ್ಗೆಲ್ಲ ಆರ್ಡ್ರ್ ಕೊಡೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ಬೋರ್ಡ್ ನೆಕ್ಸ್ಟ್ ಡೇಗೆ ಹಾಕೋಣ ಅಂತ ಅಂದ್ಕೊಂಡು ಪೂಜೆಗೆಲ್ಲ ಮಾಡ್ಕೊಳ್ಳೋಣ, ಫಸ್ಟು ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಇಟ್ಟಿದ್ದು.
ಇನ್ನು ನನ್ನ ಮಗ ಕುಂಬಳಕಾಯಿ ಹೊಡೆದ. ಅಂದರೆ ಹೊಡಿಬೋದೋ ಹೊಡಿಬಾರ್ದೋ ಗೊತ್ತಿರಲಿಲ್ಲ. ಬಟ್ ಏನಂದ್ರೆ ಅವನು ತುಂಬ ಕೇಳ್ತಾ ಇದ್ದ, ನಾನು ಹೊಡಿತೀನಿ ಅಂತ. ನಮ್ಮ ಮನೆಯವ್ರು ಒಂದ್ಸಲಿ ಏಟಾಗಿ ಕೊಟ್ಟಿದ್ರು. ಆಮೇಲೆ ಸರಿ ಹೊಡ್ಕೊ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಯಾಕಂದರೆ ಸುಮ್ಮನೆ ಪೂಜೆ ಮಾಡೋ ಟೈಮಲ್ಲಿ ಮಕ್ಕಳು ಬೇಜಾರಾಗ್ತಾರಲ್ಲ ಅಂತ ಅಂದರೆ ಕುಂಬಳಕಾಯಿ ಹೊಡಿಯೋಕೆ ಕೊಟ್ವಿ. ಅದು ಹೊಡಿಬೋದೋ ಹೊಡಿಬಾರ್ದೋ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಹೊಡೆಸಿದ್ದಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಅಲ್ಲೇ ಕೂತಿದ್ದು. ಆಮೇಲೆ ಬಾಗಿಲು ಸುಮ್ಮನೆ ಮುಂದಕ್ಕೆ ಹಾಕ್ಕೊಂಡು ಬಂದ್ವಿ ಅಲ್ಲಿ ಅಕ್ಕಪಕ್ಕದವ್ರಿಗೆ ಹೇಳ್ಬಿಟ್ಟು. ಇನ್ನು ಬರೋಷ್ಟರಲ್ಲಿ ತಿಂಡಿಗೆಲ್ಲ ರೆಡಿ ಮಾಡಬೇಕಾಯ್ತು. ಇನ್ನು ಹುಡುಗರು ಬೇರೆ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತಲ್ಲ, ಅದಕ್ಕೇ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿಬಿಟ್ಟು ಇಡ್ಲಿಗೆಲ್ಲ ರುಬ್ಬಿಟ್ಟಿದ್ದೆ. ಇನ್ನು ಸಾಂಬಾರು ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಯಾಕೋ ಇವತ್ತು ಅಡುಗೆ ಮಾಡಬೇಕು ಅನ್ನಿಸ್ತಾನೆ ಇರಲಿಲ್ಲ. ಯಾಕಂದರೆ ಬೇಗ ಎದ್ದಿದ್ನಲ್ಲ, ಅದಕ್ಕೆ ಅನಿಸುತ್ತೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡ್ರು ಇವತ್ತು ರೆಸ್ಟಿಂಗ್ ಅಂತೂ ಇರಲಿಲ್ಲ. ಒಂದು ಚೂರು ರೆಸ್ಟ್ ಮಾಡೋದಕ್ಕಾಗಿಲ್ಲ. ಯಾಕಂದರೆ ಇಲ್ಲೆಲ್ಲ ಮುಗಿಸ್ಕೊಂಡು ಅಡುಗೆ ಕೂಡ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಮತ್ತೆ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಸೆಟ್ ಮಾಡಿಬಿಟ್ಟು ಬರಬೇಕು. ಆಲ್ಮೋಸ್ಟ್ ಒಂದು ಐಟಮ್ಗಳು ನಮಗೆ ಫಸ್ಟೇ ಸ್ವಲ್ಪ ಇತ್ತು ಐಟಮ್ಗಳೆಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಐಟಮ್ ತೊಗೊಂಡು ಬಂದಿದ್ವಲ್ಲ, ಅದನ್ನೆಲ್ಲ ಜೋಡಿಸ್ಬಿಡೋಣ ಅಂದ್ಬಿಟ್ಟು ಇವತ್ತೇ ಅಂದ್ಕೊಂಡು ಇನ್ನು ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಇಡ್ಲಿ ಮಾಡಿ ಒಂಚೂರು ಸಾಂಬಾರು ಕೂಡ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಆಮೇಲೆ ಮಧ್ಯಾಹ್ನದ ಮೇಲೆ ಅಡುಗೆ ಮಾಡಬೇಕು ಅನ್ನಿಸ್ತಾ ಇರಲಿಲ್ವಲ್ಲ, ಸರಿ ಪಲಾವ್ ಮಾಡಿಬಿಡೋಣ ಅಂದ್ಬಿಟ್ಟು ಪಲಾವ್ ಮಾಡಿ ಇಟ್ಬಿಟ್ಟು ಇನ್ನು ಹೋಗಿದ್ದಾಯಿತು. ಇನ್ನು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಇಡ್ಲಿಗೆ. ಪುದೀನ ಚಟ್ನಿ ಅಂದರೆ ಎಲ್ಲರಿಗೂ ಇಷ್ಟ ನಮ್ಮ ಮನೇಲಿ, ಅದರಲ್ಲೂ ನನ್ನ ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಪುದೀನ ಚಟ್ನಿ ಎಲ್ಲ ಮಾಡಿ ಎಲ್ಲರಿಗೂ ತಿಂಡಿ ಕೊಡ್ತಾ ಇದ್ದೆ. ಹಾಗೆಯೇ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಹೂವು ಮುಡಿಸ್ಬಿಟ್ಟು ದೀಪ ಹಚ್ಚೋದಷ್ಟೇ. ಇನ್ನು ಮನೇಲಿ ಪೂಜೆ ಮಾಡಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಇನ್ನೊಂದೇನಪ್ಪ ಅಂದರೆ ಈ ಮನೇಲಿ ಇನ್ನು ಲಾಸ್ಟ್ ವಿಡಿಯೋ ಅನ್ನೋದಕ್ಕೂ ಸ್ವಲ್ಪ ಬೇಜಾರಾಗುತ್ತೆ. ಇನ್ನು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಇರ್ಬೋದು, ಅಂದರೆ ಬೇರೆ ಬೇರೆ ವಿಡಿಯೋಸ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ನೋಡೋಣ, ಅದು ಏನನ್ನ ನನಗೆ ಇಷ್ಟ ಆಯಿತು ಅಂದರೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲ ಅಂದರೆ ಇದು ಲಾಂಗ್ ವಿಡಿಯೋ ಬಂದು ಈ ಮನೇಲಿ ಲಾಸ್ಟ್ ಅಂತಲೇ ಅಂದ್ಕೊಬೋದು. ತುಂಬ ಬೇಜಾರಾಗ್ತಾಯಿದೆ ಮನೆ ಬಿಟ್ಟೋದಕ್ಕೆ. ಯಾಕಂದರೆ ಇಷ್ಟು ವರ್ಷ ಒಂಥರ ಏನೋ ಹೇಳ್ತಾರಲ್ಲ, ಒಂದು ಮನೆ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ನನಗಂತೂ. ಇನ್ನು 5 ವರ್ಷ ಬೇರೆ ಆಗಿತ್ತು. ಸರಿ ಬೇರೆ ಕಡೆ ನೋಡೋಣ ಅಂತಲೇ ಅಂದ್ಕೊಳ್ತಾ ಇದ್ವಿ ತುಂಬ ದಿನದಿಂದ. ಅಂದರೆ ಈಗಂದರೆ 3 ಬೆಡ್ರೂಮ್ ಸಿಗ್ತಾ ಇರಲಿಲ್ಲ ನಮಗೆ ಬೇಕಾದಂಗೆ. ಇನ್ನು 2 ಬೆಡ್ರೂಮೇ ಸಿಕ್ಕಿದ್ದು. ಅದರದ್ದು ವಿಡಿಯೋಸೂ ಹಾಕ್ತೀನಿ. ಹೋಮ್ ಟೂರ್ ಅಂತೂ ಸದ್ಯಕ್ಕೆ ಹಾಕೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಅರೇಂಜ್ ಮಾಡೋದಿದೆ ಮನೇನ. ನಿಮಗೆ ಗೊತ್ತು, ಒಂದು ಮನೆ ಶಿಫ್ಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ. ಅದರಲ್ಲೂ ಒಬ್ಬಳೇ ಈ ಥರ ಎಲ್ಲ ಜೋಡಿಸಿ ರೆಡಿ ಮಾಡಿ, ಅಂದರೆ ನನಗೆ ಇಷ್ಟ ಆಗೋದು ಅಂದರೆ ನನಗೆ ನಾನಿಟ್ರೇ ಸಮಾಧಾನ. ಬೇರೆ ಐಟಮ್ಗಳು ಬೇರೆಯವ್ರು ಎಲ್ಲೇ ಜೋಡಿಸಿದ್ರು ನಂಗೆ ಅದು ಇಷ್ಟ ಆಗಲ್ಲ. ನನಗೆ ಕರೆಕ್ಟಾಗಿದೆಯಾ ಎಲ್ಲನೂ ಅನ್ನೋದು ಥರ ನೋಡಿಬಿಟ್ಟು ಜೋಡಿಸಿ ಎಲ್ಲ ಆದಮೇಲೆ ಹೋಮ್ ಟೂರ್ ಮಾಡ್ತೀನಿ. ಹಾಗೆಯೇ ಈ ಸ್ಕೂಪ್ದೆಲ್ಲ ನಾನು ರೂಮಲ್ಲೇ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನೆಲ್ಲ ಮಾಡಬೇಕು ಅಂದ್ಬಿಟ್ಟು ಇದನ್ನು ನಾನು ಅಂಗಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಅಂಗಡಿಯಲ್ಲೂ ಸೇಲ್ ಆದರೆ ಡೈರೆಕ್ಟಾಗಿ ನೋಡಿ ತೊಗೊಬೋದು ಅನ್ನೋ ಒಂದು ಇದಕ್ಕೆ. ಇನ್ನು ಆನ್ಲೈನಲ್ಲಿ ಸದ್ಯಕ್ಕೆ ಈಗಲೇ ಬಿಡೋಲ್ಲ, ಸ್ವಲ್ಪ ದಿನ ಆಗಲಿ. ಯಾಕಂದರೆ ಇನ್ನೂ ಸ್ವಲ್ಪ ಐಟಮ್ಗಳೆಲ್ಲ ತರೋದಿತ್ತಲ್ಲ. ಫಸ್ಟು ಬುಕ್ ಸ್ಟೋರ್ಗೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಸ್ಕೂಪ್ದು ಮಾಡೋಣ ಅಂತ ಇದ್ದೀನಿ. ಒಂದು ಸ್ವಲ್ಪ ದಿನ ಆಗಲಿ. ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಲ್ಲ, ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಮಾಧಾನ ಆಗಿ ಇನ್ನು ಮನೆ ಶಿಫ್ಟಿಂಗ್ ಎಲ್ಲ ಆದಮೇಲೆ ಸ್ಕೂಪ್ದು ಸ್ಟಾರ್ಟ್ ಮಾಡ್ತೀನಿ. ಇನ್ನು ತುಂಬ ಮೈಂಡಲ್ಲಿದೆ, ತುಂಬ ಥರ ಚೆನ್ನಾಗಿರೋದು ಬಿಡಬೇಕು ಅಂದ್ಬಿಟ್ಟು. ಬಟ್ ಅದನ್ನು ಇಷ್ಟಪಡ್ತಾರೋ ಪಡಲ್ವೋ ಅಂತ ಗೊತ್ತಿಲ್ಲ. ಫಸ್ಟ್ ಅದನ್ನು ಮಾಡೋಕ್ಕಿಂತ ಮುಂಚೆ, ಅಂದರೆ ಸ್ಕೂಪ್ದು ಅದು ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನೇ ಒಂದು ಸಜೆಷನ್ ಕೇಳ್ತೀನಿ. ಅದಕ್ಕೋಸ್ಕರನೇ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ, ಯಾವ ಥರ ಸ್ಕೂಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮ್ಮನ್ನ ಕೇಳ್ತೀನಿ. ಇನ್ನು ಬುಕ್ ಸ್ಟೋರಲ್ಲೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿ ಬಂದು ಇನ್ನು ಮಧ್ಯಾಹ್ನಕ್ಕೆ ಪಲಾವ್ ಮಾಡಿದ್ದೆ ಹುಡುಗರು ಬರೋಷ್ಟರಲ್ಲಿ. ಇನ್ನು ಸೈಡಲ್ಲಿ ಪಪ್ಪಾಯ ಕೂಡ ಇತ್ತು, ಅದನ್ನೆಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇದೆಲ್ಲ ಮಾಡೋಷ್ಟರಲ್ಲಿ ಸಾಕಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.